ಕೇಳ್ತೀರಾ ಎಲ್ಲರೂ? ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಇವತ್ತಿನ ಪ್ರಾರ್ಥನಾ ಅವಧಿಯ ಸಚೇತನ ಚಟುವಟಿಕೆ ತಮಿಳುನಾಡು ರಾಜ್ಯದ ನೃತ್ಯ ಕಲೆಗಳು. ಅಂದರೆ ನಿನ್ನೆ ದಿನ ನಾವೇನು ಮಾಡಿದ್ವಿ, ನಮ್ಮ ರಾಜ್ಯದ ನೃತ್ಯ ಕಲೆಗಳ ವಿಶೇಷ ಏನೈತೆ ಅನ್ನೋದನ್ನು ತಿಳ್ಕೊಂಡ್ವಿ. ಇವತ್ತಿನ ದಿನ ತಮಿಳುನಾಡು ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ಬರ್ತಕ್ಕಂತಹ ಹಲವಾರು ರಾಜ್ಯಗಳಲ್ಲಿ ತಮಿಳುನಾಡು ಕೂಡ ಒಂದು ರಾಜ್ಯ. ಆ ರಾಜ್ಯದಲ್ಲಿ ಯಾವ ಯಾವ ನೃತ್ಯ ಕಲೆಗಳು ವಿಶೇಷತೆಯನ್ನು ಹೊಂದಿವೆ ಅನ್ನೋದನ್ನು ನಮ್ಮ 4ನೇ ತರಗತಿಯ ವಿದ್ಯಾರ್ಥಿ ಶ್ರೀನಿವಾಸ ನಿಡಗುಂದಿ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತಾನೆ. ಎಲ್ಲರೂ ನಾವು ಗಮನವಿಟ್ಟು ಆಲಿಸೋಣ. ನನ್ನ ಹೆಸರು ಶ್ರೀನಿವಾಸ್ ನಿಡಗುಂದಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತಮಿಳುನಾಡು ರಾಜ್ಯದ ನೃತ್ಯ ಕಲೆಗಳು. ತಮಿಳುನಾಡು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದ್ದು ಪ್ರಮುಖವಾಗಿ ಭರತನಾಟ್ಯಂ, ಕರಗಟ್ಟಂ, ಕಾವಾಡಿ ಆಟಂ, ಕುಮ್ಮಿ, ಕೋಲಾಟಂ, ಪೊಯ್ಕಲ್, ಕುದುರೆ ಆಟಂ ಜಾನಪದ ನೃತ್ಯ ಪ್ರಕಾರಗಳಿಗೆ ಹೆಸರುವಾಸಿಯಾಗಿದೆ. ಇವು ದೇವತೆಗಳ ಆರಾಧನೆ, ಸಮರ, ಕಲೆ ಮತ್ತು ಹಬ್ಬಗಳ ಸಂದರ್ಭದಲ್ಲಿ ಪ್ರದರ್ಶನಗೊಳ್ಳುವ ವಿಶಿಷ್ಟ ಕಲೆಗಳಾಗಿವೆ. ಭರತನಾಟ್ಯ ಇದು ತಮಿಳುನಾಡಿನ ವಿಶ್ವವಿಖ್ಯಾತ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ. ಇದು ಭಾವ, ರಾಗ ಮತ್ತು ತಾಳಗಳ ಸಂಯೋಜನೆಯಾಗಿದೆ. ಕರಗಟ್ಟಂ ನೀರಿನ ಮಡಕೆಯನ್ನು ತಲೆಯ ಮೇಲೆ ಹೊತ್ತು ಲಯಬದ್ಧವಾಗಿ ನರ್ತಿಸುವ ಪ್ರಾಚೀನ ಜಾನಪದ ನೃತ್ಯ. ಇದು ಮಳೆ ದೇವತೆ ಮರಿಯಮ್ಮನನ್ನು ಸ್ತುತಿಸಲು ನಡೆಯುತ್ತದೆ. ಕಾವಾಡಿ ಆಟ ಮುರುಗನ್ ದೇವರಿಗೆ ಭಕ್ತರು ಕಾವಾಡಿಯನ್ನು ಹೊತ್ತಿಕೊಂಡು ಕುಣಿಯುವ ವಿಶಿಷ್ಟ ನೃತ್ಯ. ಇದನ್ನು ಹೆಚ್ಚಾಗಿ ಪುರುಷರು ನಿರ್ವಹಿಸುತ್ತಾರೆ. ಪೊಯ್ಕಲ್ ಕುದುರೆ ಆಟಂ ನಕಲಿ ಕುದುರೆಯ ವೇಷ ಧರಿಸಿ ನರ್ತಿಸುವ ಡಮ್ಮಿ ಕುದುರೆ ನೃತ್ಯ. ಕುಮ್ಮಿ ಮಹಿಳೆಯರು ವೃತ್ತಾಕಾರವಾಗಿ ನಿಂತು ಚಪ್ಪಾಳೆ ತಟ್ಟುತ್ತಾ ಪ್ರದರ್ಶಿಸುವ ಜನಪ್ರಿಯ ಜಾನಪದ ನೃತ್ಯವಾಗಿದೆ. ಕೋಲಾಟಂ ಕೈಯಲ್ಲಿ ಕೋಲುಗಳನ್ನು ಹಿಡಿದು ಅವುಗಳನ್ನು ಲಯಬದ್ಧವಾಗಿ ಬಡಿಯುತ್ತಾ ಆಡುವ ನೃತ್ಯವಾಗಿದೆ. ಒಯಿಲಟ್ಟಂ ಸಾಂಪ್ರದಾಯಿಕ ಕಥೆಗಳನ್ನು ಹೇಳುತ್ತಾ ಸುಂದರವಾದ ಲಯದೊಂದಿಗೆ ಪುರುಷರು ಪ್ರದರ್ಶಿಸುವ ನೃತ್ಯ. ಸಿಲಂಬಟಂ ಇದು ಬಿದಿರಿನ ಕೋಲುಗಳನ್ನು ಬಳಸಿ ಮಾಡುವ ಆತ್ಮರಕ್ಷಣಾ ನೃತ್ಯ ಪ್ರಕಾರಗಳಿಗಾದೆ. ಮಯಿಲಾಟಂ ನವಿಲಿನಂತೆ ವೇಷ ಧರಿಸಿ ಮಾಡುವ ನೃತ್ಯವಾಗಿದೆ. ಧನ್ಯವಾದಗಳು. ಶ್ರೀನಿವಾಸ ನಿಡಗುಂದಿ, ರಾಕೇಶ, ಶ್ರಾವಣಿ, ರೇಣುಕಾ ಮತ್ತೆ ತುಳಸಿ ಇವರೆಲ್ಲರೂ ಇವತ್ತಿನ ವಿಶೇಷತೆಯನ್ನ ನಿಮಗೆಲ್ಲರಿಗೂ ಅದು ಪ್ರಸ್ತುತಪಡಿಸಿದ್ದಕ್ಕಾಗಿ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.